ಒಂದು ಸುಂದರವಾದ ಬೆಳಿಗ್ಗೆ ಚಿಂಟು ಮತ್ತು ಅನಿತಾ ತಮ್ಮ ಅಜ್ಜನ ಜತೆ ಕಾಡಿನ ಅಂಚಿನ ಹಳ್ಳಿಗೆ ಹೋಗಿದ್ದರು. ಅಜ್ಜ ಅವರು ಹೇಳಿದರು, ಇವತ್ತು ನನ್ನೊಡನೆ ಕಾಡಿಗೆ ನಡೆದು ಬನ್ನಿ, ನಿಮಗೆ ನೈಸರ್ಗಿಕ ಸೌಂದರ್ಯ ಕಾಣಿಸುತ್ತದೆ. ಚಿಂಟು ಮತ್ತು ಅನಿತಾ ಉತ್ಸಾಹದಿಂದ ಸಿದ್ಧರಾದರು. ಅವರು ತಮ್ಮ ಬೆಕ್ಪ್ಯಾಕ್ಗಳಲ್ಲಿ ನೀರು, ಸ್ನ್ಯಾಕ್, ಕ್ಯಾಮೆರಾ ಇತ್ಯಾದಿಗಳನ್ನು ಹಾಕಿಕೊಂಡು ಹೊರಟರು. ಕಾಡು ತುಂಬಾ ಹಸಿರಾಗಿತ್ತು. ಹಕ್ಕಿಗಳ ಕಿರುಚಾಟ, ಹಸಿರು ಗಿಡಗೊಂಬೆಗಳ ನಡುವೆ ಸಾಗುವ ಚಿಕ್ಕ ದಾರಿ, ಸಡಗರದಿಂದ ಓಡುವ ನದಿಗಳ ಶಬ್ದ ಎಲ್ಲವೂ ಮಕ್ಕಳನ್ನು ಅಚ್ಚರಿ ಮೂಡಿಸಿದವು. ಅವರು ಕಾಡಿನಲ್ಲಿ ನಡೆಯುತ್ತಾ ಚಿಟ್ಟೆಗಳ ಹಿಂದೆ ಓಡಿದರೂ ನಾನಾ ಬಣ್ಣದ ಹೂಗಳನ್ನು ನೋಡಿ ಖುಷಿಪಟ್ಟರು. ಅನಿತಾ ಒಂದು ಬೆರಗಿನ ಆಕಾರದ ಹೂವನ್ನೂ ಕಂಡಳು. ಚಿಂಟು ಒಂದು ಚಿಕ್ಕ ನದಿ ಪಕ್ಕ ಬಿದ್ದು ಹೋಗುವವರೆಗೆ ಹೋಗಿ ನೀರಿನಲ್ಲಿ ತನ್ನ ಮುಖ ತೊಳೆದ. ಆ ಸಮಯದಲ್ಲಿ ಅವರು ಒಂದು ಹಳೆ ಮರದ ತಳದಲ್ಲಿ ಅಜ್ಜ ಬಚ್ಚಿಟ್ಟಿದ್ದ ಗುಹೆಯಂತಹ ಸ್ಥಳ ಕಂಡುಬಂದಿತು. ಅಜ್ಜನು ಹೇಳಿದ, ಇದು ನನ್ನ ಬಾಲ್ಯದ ರಹಸ್ಯ ಜಾಗ. ನಾನು ಇಲ್ಲಿಗೆ ಬಂದು ಪುಸ್ತಕ ಓದುತ್ತಿದ್ದೆ. ಚಿಂಟು ಮತ್ತು ಅನಿತಾ ಆಶ್ಚರ್ಯಪಟ್ಟು ಆ ಗುಹೆಯೊಳಗೆ ನಿಂತು ಅಜ್ಜನ ಕಥೆಗಳನ್ನ ಕೇಳುತ್ತಾ ಸಮಯ ಕಳೆಯಿಸಿದರು. ಸಂಜೆಯಾಗುತ್ತಾ ಚಿಮ್ಮುಚಿಮ್ಮಾಗಿ ಬೆಳಕು ಕಡಿಮೆಯಾದಾಗ ಅವರು ಮರಳಿ ಹಳ್ಳಿಗೆ ಹಿಂತಿರುಗಿದರು. ಚಿಂಟು ಮತ್ತು ಅನಿತಾ ಅಜ್ಜನಿಗೆ ಧನ್ಯವಾದ ಹೇಳಿ, ಇವತ್ತು ನಮಗೆ ಒಂದು ಅದ್ಭುತ ಅನುಭವವಾಯಿತು.